ಈ ಸ್ಪೈಸಸ್ ನ ಬೆಳೆದು ತುಂಬಾ ಜನ ಆಲ್ರೆಡಿ ಲಕ್ಷಗಟ್ಟಲೆ ಅರ್ನ ಮಾಡ್ತಾ ಇದ್ರೆ, ಆದರೆ ಯಾರು ಕೂಡ ನಿಮಗೆ ಈ ಸ್ಪೈಸಸ್ ಇಂದ ಇಷ್ಟು ಆದಾಯ ಬರ್ತಾ ಇದೆ ಅಂತ ಹೇಳಿ ವಿಡಿಯೋನ ಮಾಡಲ್ಲ, ಮತ್ತೆ ಈ ಸೀಕ್ರೆಟ್ ಕೂಡ ತಿಳಿಸ್ಕೊಡಲ್ಲ. ಈ ಸೀಕ್ರೆಟ್ ನ ಕಂಪ್ಲೀಟ್ ಆಗಿ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ರಿವೀಲ್ ನ ಮಾಡ್ತಾ ಇದ್ದೀನಿ. ಸೊ 10 ಲಕ್ಷದವರೆಗೆ ಅಡಿಕೆ ತೋಟದಲ್ಲಿ ನಾವು ಯಾವ ತರ ಒಂದು ಆದಾಯ ಮಾಡ್ಬೋದು. ಸೊ 50 ಭಾಗ ನೆರಳಲ್ಲಿ ನೀವು ಏಲಕ್ಕಿನ ಬೆಳೆದು ನಲ್ಯಾಣಿ ಗ್ರೀನ್ ಗೋಲ್ಡ್ ಇಂದ 5 ರಿಂದ 10 ಲಕ್ಷ ಆದಾಯ ನೀವು ಆರಾಮಾಗಿ ಗಳಿಸಬಹುದು. ಸಮಸ್ತ ಕಡೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಬೆಳೆದು ನಾವು 5 ರಿಂದ 10 ಲಕ್ಷ ಆದಾಯನ ಯಾವ ತರ ಗಳಿಸಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಈ ಸ್ಪೈಸಸ್ ನ ಬೆಳೆದು ತುಂಬಾ ಜನ ಆಲ್ರೆಡಿ ಲಕ್ಷಗಟ್ಟಲೆ ಅರ್ನ ಮಾಡ್ತಾ ಇದ್ರೆ, ಆದರೆ ಯಾರು ಕೂಡ ನಿಮಗೆ ಈ ಸ್ಪೈಸಸ್ ಇಂದ ಇಷ್ಟು ಆದಾಯ ಬರ್ತಾ ಇದೆ ಅಂತ ಹೇಳಿ ವಿಡಿಯೋನ ಮಾಡಲ್ಲ, ಮತ್ತೆ ಈ ಸೀಕ್ರೆಟ್ ಕೂಡ ತಿಳಿಸ್ಕೊಡಲ್ಲ. ಈ ಸೀಕ್ರೆಟ್ ನ ಕಂಪ್ಲೀಟ್ ಆಗಿ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ರಿವೀಲ್ ನ ಮಾಡ್ತಾ ಇದ್ದೀನಿ. ಸೊ 10 ಲಕ್ಷದವರೆಗೆ ಅಡಿಕೆ ತೋಟದಲ್ಲಿ ನಾವು ಯಾವ ತರ ಒಂದು ಆದಾಯ ಮಾಡ್ಬೋದು. ಸೊ 5 ರಿಂದ 10 ವರ್ಷದ ಅಡಿಕೆ ತೋಟ ತಗೊಳ್ಳೆ ಉತ್ತಮ ಇಳುವರಿನ ತೆಗಿಬಹುದು. 5 ವರ್ಷ ದಾಟಿದ್ರೆ ಸಾಕು, ನೀವು ಆರಾಮಾಗಿ 50 ಭಾಗ ನೆರಳಲ್ಲಿ ನೀವು ಏಲಕ್ಕಿನ ಬೆಳೆದು ನಲ್ಯಾಣಿ ಗ್ರೀನ್ ಗೋಲ್ಡ್ ಇಂದ 5 ರಿಂದ 10 ಲಕ್ಷ ಆದಾಯ ನೀವು ಆರಾಮಾಗಿ ಗಳಿಸಬಹುದು. ಅಡಿಕೆಯಿಂದ ಒಂದು 3 ರಿಂದ 4 ಲಕ್ಷ ಅಂತ ಅಂದ್ರೆ, ಸೊ ಏಲಕ್ಕಿಯಿಂದ ಒಂದು 5 ರಿಂದ 10 ಲಕ್ಷದ ಆದಾಯ ಗಳಿಸಿರ ಅಂತಂದ್ರೆ ಒಂದು 14 ರಿಂದ 15 ಲಕ್ಷದವರೆಗೆ ಆದಾಯನ ಆರಾಮಾಗಿ ಗಳಿಸಬಹುದು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ತುಂಬಾ ಖರ್ಚು ಕಡಿಮೆ, ಅದ್ರ ಜೊತೆಗೆ ಏಲಕ್ಕಿನ ಪ್ಲಾಂಟೇಶನ್ ಮಾಡಿ ನೀವು ಕೂಡ ಉತ್ತಮ ಆದಾಯನ ಗಳಿಸಿ. ನೀವೇನಾದ್ರು ನಮ್ಮ ಹೊಸ ಚಾನಲ್ಗೆ ಇವಾಗ ಏನಾದ್ರು ನೋಡ್ತಾ ಇದೀರಾ ಅಂತಂದ್ರೆ ಮೊದಲನೇದಾಗಿ ವಿಡಿಯೋನ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನೀವೇನಾದ್ರೂ ಏಲಕ್ಕಿನ ಬೆಳಿಬೇಕು ಅಂತ ಕಾನ್ಸೆಪ್ಟ್ ಇಲ್ಲಿದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಏಲಕ್ಕಿ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೆ. ಸೊ ನಲ್ಯಾಣಿ ಗ್ರೀನ್ ಗೋಲ್ಡ್ ನೀವೇನಾದ್ರು ಬೆಳಿಬೇಕು ಅಂತ ಇದ್ರೆ ಮೊದಲನೇದಾಗಿ ಅಡಿಕೆ ತೋಟ ಇರಬೇಕು. ಅಡಿಕೆ ತೋಟದಲ್ಲಿ 50 ಭಾಗ ನೆರಳಿದೆ ಅಂತಂದ್ರೆ ಖಂಡಿತವಾಗ್ಲೂ ನೀವು ಕೂಡ ಬಯಲುಸೀಮೆಯವರು ಕೂಡ ಏಲಕ್ಕಿನ ಬೆಳಿಬಹುದು ಸ್ನೇಹಿತರೆ. ನಲ್ಯಾಣಿ ಗ್ರೀನ್ ಗೋಲ್ಡ್ನೇ ಆಯ್ಕೆ ಮಾಡಿ. ಯಾಕೆ ಅಂತಂದ್ರೆ ಬಯಲುಸೀಮೆನಲ್ಲಿ ಬೆಳೆಯ ಅಂತ ಒಂದು ಬೆಳೆ ಏಲಕ್ಕಿನಲ್ಲಿ ಅಂದ್ರೆ ಆ ತಳಿ ಬಂದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳಿ. ಸೊ ಇದು ಕಂಪ್ಲೀಟ್ ಆಗಿ ಕೇರಳದಲ್ಲಿ ಅತಿ ಹೆಚ್ಚಾಗಿ ಆಲ್ರೆಡಿ ಬೆಳೀತಾ ಇದ್ದಾರೆ. ಸೊ ಆಲ್ರೆಡಿ ನಾನು ವಿಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋ ಜೊತೆಗೆ, ಸೊ ಎಕ್ಸ್ಪ್ಲೈನ್ ಮಾಡ್ತಾ ಜೊತೆಗೆ. ಸೊ ಏಲಕ್ಕಿನ ನೀವು ಪ್ಲಾಂಟೇಶನ್ ಮಾಡ್ತೀರಾ ಅಂತಂದ್ರೆ 50 ಭಾಗ ನೆರಳಿದ್ರೆ ಸಾಕು. ಕೇರಳದಲ್ಲಿ ನೀವೇನಾದ್ರು ನೋಡ್ತೀರಾ ಅಂತಂದ್ರೆ ಬರೀ ನಿಮಗೆ 20% ಶೇಡ್ನಲ್ಲಿ ಏಲಕ್ಕಿನ ಬೆಳಿತಾರೆ. ಅಲ್ಲಲ್ಲೇ ದೊಡ್ಡ ಮರಗಳು ಇರ್ತವೆ. ಸೊ ಆಲ್ರೆಡಿ ನಾನು ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ಅದರೊಳಗಡೆ ಆರಾಮಾಗಿ ಅವ್ರೇನು ಮಾಡ್ತಾರೆ ಅಂತಂದ್ರೆ ಏಲಕ್ಕಿನ ಬೆಳಿತಾರೆ ಸ್ನೇಹಿತರೆ. ಬಟ್ ಅಲ್ಲಿ ಟೆಂಪರೇಚರ್ ಬಂದು ನಿಮಗೆ ಮಿನಿಮಮ್ 25 ಬಿಲೋ ಅಂದ್ರೆ ಮಿನಿಮಮ್ 20 ಇಂದ 25 ಬಿಲೋ ಇರೋದ್ರಿಂದ ಅಲ್ಲಿ ಒಂದು 20% ಶೇಡ್ ಇದ್ರೂ ಕೂಡ ಅಲ್ಲಿ ಬೆಳೆಯುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಬಯಲುಸೀಮೆನಲ್ಲಿ ಆರಾಮಾಗಿ ನಿಮಗೆ ಒಂದು 25 ಅಬೋ ಒಂದು 35 ಬಿಲೋ ಇರೋ ಅಂತ ಪ್ರದೇಶ ಯಾವ್ದಿದೆ, ಎಕ್ಸಾಂಪಲ್ ಈಗ ಸೊ ಹಾಸನ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಕಡೂರು ಆಗಿರ್ಬೋದು, ಬೀರೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಚನ್ನಗಿರಿ, ಚಿತ್ರದುರ್ಗ. ಸೊ ಈ ಸೈಡ್ಸ್ ಅರೌಂಡ್ ಎಲ್ಲರೂ ಕೂಡ, ಮತ್ತೆ ಈ ಕಡೆ ಮೈಸೂರು ಅಂತ ಆಗಿರ್ಬೋದು, ರಾಮನಗರ ಆಗಿರ್ಬೋದು. ಸೊ ಈ ಕಡೆ ಕಂಪ್ಲೀಟ್ ಆಗಿ ಇಂಥವ್ರು ಎಲ್ಲರೂ ಕೂಡ ಅಡಿಕೆ ಬೆಳೆಯ ಅಂತವ್ರು ಆರಾಮಾಗಿ ನೀವು ಏಲಕ್ಕಿನ ಬೆಳಿಬಹುದು ಸ್ನೇಹಿತರೆ. ಈ ಏಲಕ್ಕಿನ ಮದರ್ ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡಿ ನೀವೇನಾದ್ರು ಬೆಳಿತೀರಾ ಅಂತಂದ್ರೆ ಉತ್ತಮ ಆದಾಯನ ಗಳಿಸಬಹುದು. ಸೊ ಎಲ್ಲೇ ಯಾವುದೇ ನರ್ಸರಿಯಲ್ಲೂ ಕೂಡ ನೀವು ಏಲಕ್ಕಿ ಗಿಡನ ತಗೋತಾ ಇದೀರ ಅಂದ್ರೆ ಅವ್ರು ಕೊಡ್ತಾ ಇರೋಂಥದ್ದು ವಿತ್ ಮಲ್ಟಿಪ್ಲೈ ಪ್ಲಾಂಟ್, ವಿತೌಟ್ ಮಲ್ಟಿಪ್ಲೈ ಪ್ಲಾಂಟ್ ಅಂತ ಹೇಳಿ ನೀವು ತಿಳ್ಕೊಂಡು ತಗೊಳ್ಳಿ. ಸೊ ಈ ವಿತ್ ಮಲ್ಟಿಪ್ಲೈ ಅಂದ್ರೆ ವಿತೌಟ್ ಮಲ್ಟಿಪ್ಲೈ ಪ್ಲಾಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಪ್ರೇಟ್ ನಾನು ವಿಡಿಯೋನ ಮಾಡ್ತೀನಿ. ಸೊ ಆ ವಿಡಿಯೋ ನೆಕ್ಸ್ಟ್ ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮಲ್ಟಿಪ್ಲೈ ಆಗಿರೋಂಥ ಸಸಿನ ತಗೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಇಳುವರಿ ಬರಲ್ಲ. 5 ರಿಂದ 10 ಲಕ್ಷ ಆದಾಯ ಅಂತ ಹೇಳ್ತೀವಲ್ಲ, ಅದರಲ್ಲಿ ನೀವು 5 ಲಕ್ಷನೂ ಕೂಡ ಆದಾಯನ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಸಿನ ಯಾವ ತರ ಸೆಲೆಕ್ಟ್ ಮಾಡ್ಬೇಕಂತ ಹೇಳ್ತೀನಿ. ಬಟ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಯಾವ ತರ ನಾಟಿ ಮಾಡಿ ಯಾವ ತರ ಇಳುವರಿ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ಸೊ ನಮ್ಮ ಚಾನಲ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ನೋಡಬೇಕು ಅಂದ್ರೆ ಬರ್ತಾ ಇರೋಂಥ ಡೈರೆಕ್ಟ್ ಆಗಿ ನೀವು ನೋಡ್ತಾ ಇರೋಂಥ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ಸೊ ಪೇಜ್ನ ಫಾಲೋ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ವಾಪಸ್ ಕಂಟೆಂಟ್ಗೆ ಬಂದ್ಬಿಡೋಣ. ಸೊ ನೀವೇನಾದ್ರೂ ವಿತೌಟ್ ಮಲ್ಟಿಪಲ್ ಪ್ಲಾಂಟ್ ಅನ್ನ ನೀವು ಪ್ಲಾಂಟ್ ಮಾಡ್ತಾ ಇದ್ರೆ ಅಡಿಕೆ ಗಿಡ ಸಾಲಲ್ಲಿ ನೀವು ಒಂದು ಗಿಡನ ಪ್ಲಾಂಟೇಶನ್ ಮಾಡ್ಬೋದು. ಸೊ ಮಧ್ಯದಲ್ಲಿ ಪ್ಲಾಂಟೇಶನ್ ಮಾಡೋದ್ರಿಂದ 70 ರಿಂದ 80 ಕಂದುಗಳು ಶೂಟ್ಸ್ಗಳು ಬರಬೇಕು ಸ್ನೇಹಿತರೆ. ನಿಮ್ಗೆ ಒಳ್ಳೆ ಇಳುವರಿ ಬೇಕು ಅಂತಂದ್ರೆ ಸೊ 70 ರಿಂದ 80 ಶೂಟ್ಸ್ ಏನ್ ಬರುತ್ತೆ, ಸೊ ಅದ್ರ ಮೇಲೆ ನಿಮ್ಮ ತೋಟದಲ್ಲಿ ಇಳುವರಿ ಡಿಪೆಂಡ್ ಆಗುತ್ತೆ. ಸೊ ಇದನ್ನ ಮೇಂಟೈನ್ ಮಾಡೋದು ಬಯಲುಸೀಮೆಯವರಿಗೂ ತುಂಬಾ ಈಸಿ. ಯಾಕೆ ಅಂತಂದ್ರೆ ಆಲ್ರೆಡಿ ನಿಮ್ ಎಲ್ಲರಿಗೂ ಏಲಕ್ಕಿ ಬೆಳೆ ಅಂತ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹೆಂಗಪ್ಪ ಅಂತಂದ್ರೆ ನೀವು ಆಲ್ರೆಡಿ ಎಲ್ಲರೂ ಶುಂಠಿ ಬೆಳಿತಾ ಇರ್ತೀರಾ, ಸೊ ಕಬ್ಬು ಬೆಳಿತಾ ಇರ್ತೀರಾ, ಮತ್ತೆ ಬಾಳೆ ಬೆಳಿತಾ ಇರ್ತೀರಾ. ಇದೆಲ್ಲವೂ ಕೂಡ ನಿಮಗೆ ಕಂದು ಹೊಡ ಅಂತದ್ದು, ಒಳಗಿರೋ ಅಂತ ಶುಂಠಿಯಿಂದ ಕಂದು ಹೊರಡ ಅಂತದ್ದು. ಸೊ ಹಾಗಾಗಿ ಈ ಮಲ್ಟಿಪ್ಲಿಕೇಶನ್ ಆಗ ಅಂತ ಪ್ಲಾಂಟ್ಗಳು ಯಾವ್ದಿದೆ, ಶುಂಠಿ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಸೊ ನಿಮಗೆ ಕಬ್ಬು ಆಗಿರ್ಬೋದು, ಇದು ಸೇಮ್ ಈಕ್ವಲ್ ಇರೋದ್ರಿಂದ ಈ ಶುಂಠಿಗೆ ಮತ್ತೆ ಬಾಳೆಗೆ ಮೇಂಟೈನ್ ಮಾಡೋ ಅಂತ ಗೊಬ್ಬರನಲ್ಲಿ ಮತ್ತೆ ಮೆಡಿಸನ್ ಅಲ್ಲಿ ನೀವು ಇದನ್ನ ಮೇಂಟೈನ್ ಮಾಡೋದು. ಸೊ ಹಾಗಾಗಿ ಪ್ರತಿ ಒಂದು ಫರ್ಟಿಲೈಸರ್ ಶಾಪ್ ಅಲ್ಲೂ ಕೂಡ ಇದಕ್ಕೆ ಅಂತಾನೆ ಮೆಡಿಸನ್ ನೀವು ಹುಡ್ಕೋ ಅಂತ ಅವಶ್ಯಕತೆ ಇಲ್ಲ. ಸೊ ನಾರ್ಮಲ್ ಆಗಿ ನೀವು ಶುಂಠಿಗೆ ಹಾಕಂತ ಮೆಡಿಸನ್ ಆಗಿರ್ಬೋದು ಅಥವಾ ಬಾಳೆಗೆ ಹಾಕಂತ ಮೆಡಿಸನ್ ಆಗಿರ್ಬೋದು, ಇದನ್ನ ಯೂಸ್ ಮಾಡ್ಕೋಬಹುದು. ಕೆಲವೊಂದು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ನಮ್ಮ ಹತ್ರ ಪ್ಲಾಂಟ್ ಏನಾದ್ರು ನೀವು ತಗೊಳ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಸೊ ಯಾವ ತರ ಮೆಡಿಸನ್ ಹಾಕಬೇಕು, ಯಾವ್ಯಾವ ಟೈಮಿಗೆ ಏನೇನು ರೋಗ ಬರುತ್ತೆ ಪ್ರತಿಯೊಂದು ಕೂಡ ಗೈಡ್ ಮಾಡ್ತಾ ಹೋಗ್ತೀನಿ.
ಸೊ ಅಡಿಕೆ ಒಳಗಡೆ ನೀವು ಅಡಿಕೆ ಸಾಲಲ್ಲಿ ಮಧ್ಯದಲ್ಲಿ ಒಂದೊಂದು ಗಿಡನ ನಾಟಿ ಮಾಡ್ಕೊಂಡು ಹೋದ್ರೆ ಸೊ ಆರಾಮಾಗಿ 1 ಎಕರೆನಲ್ಲಿ ನೀವೇನಾದ್ರು 8x8 ಅಥವಾ 9x9 ಅಥವಾ 8x9 ಈ ತರ ಏನಾದ್ರು ಪ್ಲಾಂಟೇಶನ್ ಮಾಡಿದ್ರೆ 500 ಸಸಿಯಿಂದ 600 ಸಸಿವರೆಗೂ ನೀವು ಅಡಿಕೆನ ಹಾಕಿರ್ತೀರಾ 1 ಎಕರೆಗೆ. ಸೊ ಅದ್ರೊಳಗಡೆ ನಿಮ್ಗೆ 500 ಇಂದ 600 ಗುಣಿ ಕೂತಿದೆ ಅಂತಂದ್ರೆ ಸೊ 1 ಗುಣಿಗೆ ನೀವು 1 kg ಅಂತ ಇಳುವರಿ ತಗೊಂಡ್ರು ಕೂಡ ಸೊ 500 ಗಿಡ ಇದೆ ಅಂತಂದ್ರೆ 500 kg ಆಯ್ತು ಸ್ನೇಹಿತರೆ. ಸೊ ಇವತ್ತಿನ ಮಾರ್ಕೆಟ್ ರೇಟ್ಗೆ ನೀವು ಲೆಕ್ಕಾಚಾರ ಹಾಕೊಳ್ತೀರಾ ಅಂದ್ರೆ 2600 ರೂಪಾಯಿಂದ 3000 ರೂಪಾಯಿವರೆಗೂ ನಿಮಗೆ ಇವತ್ತಿನ ಮಾರ್ಕೆಟ್ ರೇಟ್ ಇದೆ. ಸೊ ನೀವು ಯಾರು ಇದರ ರೇಟ್ ಯಾವ ತರ ಇದೆ ಅಂತ ತಿಳ್ಕೊಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಬಹುದು ನಲ್ಯಾಣಿ ಗ್ರೀನ್ ಗೋಲ್ಡ್. ಸೊ ರೈತರ ಹತ್ರ ಪರ್ಚೇಸ್ ಮಾಡೋ ಅಂಥದ್ದು, ಫಾರ್ಮರ್ ಇಂದ ಪರ್ಚೇಸ್ ಮಾಡೋ ಅಂಥದಕ್ಕೆ ಕೆಜಿಗೆ ಎಷ್ಟಿದೆ ಡಿಪೆಂಡ್ ಆನ್ ಕ್ವಾಲಿಟಿ ಮೇಲೆ. ಸೊ ನೀವು ಅದು ಕೊಡೋ ಅಂಥದ್ದು ನಿಮಗೆ ಸೊ ಎಲ್ಲ ಮಿಕ್ಸ್ ಇರೋ ಅಂಥದ್ದು ತೋಟದಲ್ಲಿ ನೀವು ಹಾರ್ವೆಸ್ಟ್ ಮಾಡೋಂಥದ್ದು ಮೌತ್ ಓಪನಿಂಗ್ ಆಗಿರ್ಬೋದು. ಸೊ ಮತ್ತೆ ನಿಮಗೆ ಚಿಕ್ಕ ಕಾಯಿ ಆಗಿರ್ಬೋದು 8mm ಸೈಜು 6mm ಸೈಜು ಇದೆಲ್ಲದು ಕೂಡ ಇನ್ಕ್ಲೂಡಿಂಗ್ ತೊಟ್ಟಿರೋ ಅಂಥದ್ದನ್ನ ನೀವೇನು ಮಾಡ್ತೀರಾ ಡ್ರೈ ಮಾಡಿರೋದನ್ನ ಸೇಲ್ ಮಾಡ್ತೀರಾ. ಸೊ ಇಷ್ಟು ರೇಟಿಗೆ ಅಂತೇಳಿ ನಿಮ್ಮ ಹತ್ರ ಪರ್ಚೇಸ್ನ ಮಾಡ್ತಾರೆ. ಅದು ಬೇಸಿಕ್ ರೇಟ್ ಬಂದು ನಿಮಗೆ 2500ದಿಂದ 3000 ರೂಪಾಯಿವರೆಗೂ ಇದೆ. ನೀವೇ ಸಗ್ರಿಗೇಟ್ ಮಾಡಿ ಕೊಡ್ತಾ ಇದ್ದೀರಾ, ಸೊ ಸೈಜನ್ನ ಡಿವೈಡ್ ಮಾಡ್ಕೊಡ್ತಾ ಇದ್ದೀರಾ ಅಂತಂದ್ರೆ ಇನ್ನೂ ಮಾರ್ಕೆಟಲ್ಲಿ ಹೆಚ್ಚು ರೇಟಿಗೆ ಹೋಗೋ ಅಂತ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ನೀವು ಲೆಕ್ಕ ಹಾಕೊಳ್ಳಿ 2000 ರೂಪಾಯಿ ಕೆಜಿಗೆ ನೀವು ಕೊಟ್ಟರು ಕೂಡ ಪರ್ ಎಕರೆಗೆ ನೀವೇನಾದರೂ 500 ಗಿಡ ಹಾಕಿದ್ದೀರಾ ಅಂತಂದರೆ 1000 kg ಆಯಿತು. 1000 kg ಅಂತ ಲೆಕ್ಕಾಚಾರ ಹಾಕೊಂಡ್ರು ನೀವು 2000 ರೂಪಾಯಿ ಕೊಟ್ಟರು ಕೂಡ ಸೊ 1 ಎಕರೆಗೆ 20 ಲಕ್ಷ ಆದಾಯ ಆಯಿತು. ಸೊ ಈಗ 20 ಲಕ್ಷ ಆದಾಯ ಅನ್ನೋದು ನಾವೇನು ತಗೊಳ್ತೀವಿ ಎಲ್ಲ ಗುಣಿನಲ್ಲೂ ನಿಮಗೆ 1 kg ಇಳುವರಿ ಬರಲ್ಲ. ಕೆಲವೊಂದರಲ್ಲಿ ನಿಮಗೆ ಅರ್ಧ kg ಬರ್ಬೋದು, ಕೆಲವೊಂದ್ರಲ್ಲಿ 3/4 kg ಬರ್ಬೋದು. ಆವ್ರೇಜ್ ಅಂತ ತಗೊಂಡ್ರು ಕೂಡ ನೀವು 10ರಿಂದ 15 ಲಕ್ಷನ ಬರೀ ಏಲಕ್ಕಿಯಿಂದನೇ ಆದಾಯ ಮಾಡ್ಬೋದು. ಬಟ್ ಮಿನಿಮಮ್ 10 ಲಕ್ಷ ಅಂತೂ ನೀವು ಆದಾಯನ ಗಳಿಸ್ಬೋದು. ಸೊ ಹಾಗಾಗಿ ನೀವು ಕೂಡ ಅಡಿಕೆ ತೋಟದಲ್ಲಿ ಏಲಕ್ಕಿನ ಪ್ಲಾಂಟೇಶನ್ ಮಾಡಿ ಸೊ ಹಾಗಾಗಿ ನೀವು ಕೂಡ ಉತ್ತಮ ಆದಾಯನ ಗಳಿಸ್ಬೋದು. ನಿಮ್ಗೆ ಆಲ್ರೆಡಿ ವಿಡಿಯೋನ ಪ್ಲೇ ಮಾಡ್ತಿದ್ದೀವಿ, ಮಧ್ಯ ನೋಡ್ಬೋದು ನೀವು ಕೇರಳದಲ್ಲಿ ಯಾವ ಥರ ಏಲಕ್ಕಿ ಬೆಳಿತಾರೆ ಅಂತ. ನಾವು ಕರ್ನಾಟಕದಲ್ಲಿ ಯಾವ ಥರ ಒಂದು ಜೋಳನೇ ಬೆಳಿತೀವಿ ಸೊ ಎಕರೆಗಟ್ಟಲೆ ಪ್ಲಾಂಟೇಶನ್ ಮಾಡಿ ಆ ಥರ ಅವರು ಏಲಕ್ಕಿನೇ ಬೆಳೀತಾ ಇದ್ದಾರೆ. ಸೊ ಏಲಕ್ಕಿನಲ್ಲಿ ಉತ್ತಮ ಆದಾಯ ಗಳಿಸ್ಬೇಕಂದ್ರೆ ಲ್ಯಾಟ್ರಲ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕಂದುಗಳು ತುಂಬ ಚೆನ್ನಾಗಿ ಬೆಳಿಬೇಕು. ಸೊ ಹಾಗಾಗಿ ನೀವು ನ್ಯೂಟ್ರಿಷನ್ಸ್ ಅಂತ ಬಂದರೆ NPK ನ್ಯೂಟ್ರಿಷನ್ಸ್ ಆಗಿರ್ಬೋದು ಅಥವಾ ಡೆವಲಪರ್ ಆಗಿರ್ಬೋದು, ಸೊ ರೂಟ್ ಟ್ರೀಟ್ಮೆಂಟ್ ಆಗಿರ್ಬೋದು, ಇದೆಲ್ಲದೂ ಕೂಡ ನೀವು ಸರಿಯಾದ ಸಮಯಕ್ಕೆ ನೀವು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ಉತ್ತಮ ಆದಾಯನ ಏಲಕ್ಕಿನಲ್ಲಿ ಗಳಿಸ್ಬೋದು. ಇವತ್ತೇ ನೀವು ಕೂಡ ನಲ್ಯಾಣಿ ಗ್ರೀನ್ ಗೋಲ್ಡ್ನ ಪ್ಲಾಂಟ್ನ ಪರ್ಚೇಸ್ನ ಮಾಡಿಕೊಂಡು ಅಡಿಕೆ ತೋಟದಲ್ಲಿ ಇಂಟರ್ಕ್ರಾಫ್ಟ್ ಆಗಿ ನೀವು ಮಾಡ್ಬೋದು. ಸೊ ಏಲಕ್ಕಿ ಒಂದೇ ಅಲ್ಲ ಇಂಟರ್ಕ್ರಾಫ್ಟ್ ಆಗಿ ಮಾಡೋ ಅಂಥದ್ದು ಅಡಿಕೆ ತೋಟದಲ್ಲಿ ನೀವು ಜಾಕಾಯಿ ಮಾಡ್ಬೋದು, ಚಕ್ಕೆ ಮಾಡ್ಬೋದು, ಸೊ ಲವಂಗ ಮಾಡ್ಬೋದು, ಏಲಕ್ಕಿ ಮಾಡ್ಬೋದು. ಈ 4 ವೆರೈಟಿ ಮಸಾಲ ಗಿಡಗಳನ್ನ ನೀವು ಅಡಿಕೆ ಒಳಗಡೆ ಮಾಡ್ಬೋದು. ನೀವು ಇದನ್ನ ಮಾಡ್ತೀರಾ ಅಂತ ಅಂದರೆ ಇಂಟರ್ಕ್ರಾಫ್ಟಾಗಿ ಆರಾಮಾಗಿ ಮಾಡ್ಬೋದು. ಇಲ್ಲ ನಾನು ಏಲಕ್ಕಿ ಮಾಡಿಕೊಂಡು ಜಾಕಾಯಿನೂ ಕೂಡ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಬೋದು. ಅಥವಾ ಜಾಯ್ಕಾಯಿ ಮಾಡಿಕೊಂಡು ಪೆಪ್ಪರ್ನ ಮಾಡ್ಬೋದು. ಪೆಪ್ಪರ್ ಮಾಡಿಕೊಂಡು ನೀವು ಯಾವತ್ತೂ ಏಲಕ್ಕಿನ ಮಾಡ್ಲಿಕ್ಕೆ ಬರಲ್ಲ. ಸೊ ನೀವು ಪೆಪ್ಪರ್ ಮಾಡಿಕೊಂಡು ಜಾಯ್ಕಾಯಿನ ಮಾಡ್ಬೋದು, ಇಲ್ಲ ಪೆಪ್ಪರ್ ಮಾಡಿಕೊಂಡು ನೀವು ಲವಂಗನ ಮಾಡ್ಬೋದು, ಇಲ್ಲ ಪೆಪ್ಪರ್ ಮಾಡಿಕೊಂಡು ಚಕ್ಕೆ ಗಿಡನ ಮಾಡ್ಬೋದು, ಅಥವಾ ಪೆಪ್ಪರ್ ಬಿಟ್ಟು ಸೊ ಈ ಚಕ್ಕೆ ಜಾಯ್ಕಾಯಿ ಮತ್ತು ಲವಂಗ ಇದ್ರ ಜೊತೆಗೆ ನೀವು ಏಲಕ್ಕಿನ ಕೂಡ ಮಾಡ್ಬೋದು. ಸೊ ಏಲಕ್ಕಿ ಇರಬೇಕಾದ್ರೆ ನೀವು ಪೆಪ್ಪರ್ನ ಮಾಡೋಕ್ಕಾಗಲ್ಲ, ಪೆಪ್ಪರ್ ಇಡಬೇಕಾದ್ರೆ ಸೊ ಏಲಕ್ಕಿನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಪೆಪ್ಪರ್ ಮತ್ತು ಏಲಕ್ಕಿ ಎರಡೂ ಕೂಡ ನಿಮಗೆ ಶೇಡನ್ನ ಜಾಸ್ತಿ ಕವರ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಸೊ ಅದರೊಳಗಡೆ ನೀವು ಎರಡನ್ನೂ ಕೂಡ ಇಂಟರ್ಕ್ರಾಫ್ಟ್ ಮಾಡೋಕ್ಕಾಗಲ್ಲ. ಸೊ ಯಾವ್ದಾದ್ರು ಒಂದು ವೆರೈಟಿ, ಇಲ್ಲ ಏಲಕ್ಕಿ ಮಾಡಿರಿ ಇಲ್ಲ ಪೆಪ್ಪರ್ ಮಾಡಿರಿ. ಪೆಪ್ಪರ್ ಮಾಡಿರೋರು ಏಲಕ್ಕಿ ಮಾಡಬೇಡಿ, ಏಲಕ್ಕಿ ಮಾಡಿರೋರು ಪೆಪ್ಪರ್ ಮಾಡಬೇಡಿ. ಸೊ ಈ ಥರ ಏಲಕ್ಕಿ ಅಥವಾ ಜಾಯ್ಕಾಯಿನ ಮಾಡ್ಕೊಂಡ್ರೆ ಉತ್ತಮ ಇಳುವರಿನ ಗಳಿಸ್ಬೋದು ಸ್ನೇಹಿತರೆ. ಸೊ 0 ಮೇಂಟೆನೆನ್ಸಲ್ಲಿ ನೀವು ಆರಾಮಾಗಿ ಉತ್ತಮ ಆದಾಯನ ಗಳಿಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನಿಮಗೆ ಕಂಪ್ಲೀಟ್ ಆಗಿ ಮಲ್ಟಿಪ್ಲೈ ಪ್ಲಾಂಟ್ ಅಂದ್ರೆ ಏನು, ವಿತೌಟ್ ಮಲ್ಟಿಪ್ಲೈ ಪ್ಲಾಂಟ್ ಅಂದ್ರೆ ಏನು ಅನ್ನೋದನ್ನು ವಿಡಿಯೋ ಮಾಡ್ತೀನಿ. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ 3ನೇ ವಿಡಿಯೋದಲ್ಲಿ ನಾನು ಜಾಯ್ಕಾಯಿನ ಸೊ ಅಡಿಕೆ ತೋಟದಲ್ಲಿ ಪ್ಲಾಂಟೇಶನ್ ಮಾಡೋದ್ರಿಂದ ಸೊ ಅದರಿಂದ ಎಷ್ಟು ಲಾಭನ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನೀವೇನಾದ್ರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಜೊತೆಗೆ ಇನ್ನೊಂದೇನು ಅಂತಂದರೆ ನೀವು ಯಾರು ಸೊ ಇದನ್ನ ಪ್ರಾಕ್ಟಿಕಲಿ ನೋಡಬೇಕು ಅಂತಂದರೆ ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಕಮೆಂಟ್ ಸೆಕ್ಷನಲ್ಲಿ ಡೈರೆಕ್ಟಾಗಿ ನಿಮಗೆ ನಮ್ಮ ಲೊಕೇಶನ್ನ ಟ್ಯಾಗ್ ಮಾಡಿರ್ತೀನಿ. ನಮ್ಮ ತೋಟನ ಬಂದು ವಿಸಿಟ್ನ ಮಾಡಿ ಜಾಯ್ಕಾಯಿ ಆಗಿರ್ಬೋದು, ಚಕ್ಕೆ ಗಿಡ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಸೊ ಅಡಿಕೆ ತೋಟದಲ್ಲಿ ಯಾವ ಥರ ಬೆಳೆಯೋದು ಅನ್ನೋದನ್ನ ನಾವು ಪ್ರಾಕ್ಟಿಕಲಿ ಆಲ್ರೆಡಿ ಬೆಳೆದಿದ್ದೀವಿ. ಸೊ ನೀವು ಯಾರು ಮಾಹಿತಿನ ಪಡ್ಕೋತೀರಾ ಅಂತಂದರೆ ಡೈರೆಕ್ಟಾಗಿ ಟಚ್ ವಿತ್ ಅನಿಲ್ ಹಾಸನ್ ನರ್ಸರಿ ಅಂತ ನೀವೇನಾದರೂ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದರೆ ಡೈರೆಕ್ಟಾಗಿ ಲೊಕೇಶನ್ ಸಿಗುತ್ತೆ. ಇಲ್ಲ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಕೂಡ ಟಚ್ ವಿತ್ ಅನಿಲ್ ಅಂತ ಹೊಡೆದ್ರೆ ಸಾಕು ನೀವು. ಸೊ ಯೂಟ್ಯೂಬ್ ಚಾನಲ್ಲು ಅದ್ರ ಜೊತೆಗೆ ಲೊಕೇಶನ್ ಆಗಿರ್ಬೋದು ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ನೀವೇನಾದರೂ ನಮ್ಮ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಾವು ರಿಸೀವ್ ಮಾಡಲ್ಲ, ಯಾಕೆಂದರೆ ತುಂಬ ಫೋನ್ಸ್ ಬರ್ತಾ ಇದೆ. ಸೊ ಎಂಕ್ವೈರಿ ಸೀಸನ್ ಆಗಿರೋದ್ರಿಂದ ತುಂಬಾ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದೀವಿ ಅಂತಂದರೆ ನೀವೇನಾದ್ರು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ ನೀವು ಬುಕ್ಕಿಂಗ್ನ ಮಾಡ್ಕೋತು ಅಂದರೆ ನಮ್ಮ ಪರ್ಸನಲ್ ನಂಬರ್ನ ಶೇರ್ ಮಾಡ್ತೀವಿ, ಕಂಪ್ಲೀಟಾಗಿ ನಿಮಗೆ ಮಾಹಿತಿನ ಕೊಡ್ತೀವಿ, ಯಾವ ಥರ ಒಂದು ಪ್ಲಾಂಟೇಶನ್ ಮಾಡೋದು ಪ್ರತಿಯೊಂದು ಕೂಡ ಕೊಡ್ತೀವಿ. ಬಟ್ ನೀವು ಬುಕ್ಕಿಂಗ್ನ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸುಮ್ಮನೆ ಎಂಕ್ವೈರಿ ಮಾಡ್ತೀರಾ, ಸೊ ನೆಗ್ಲೆಕ್ಟ್ ಮಾಡ್ತೀರಾ. ಸೊ ಅಂಥವ್ರು ದಯವಿಟ್ಟು ನೀವು ವಾಟ್ಸಪ್ಪಲ್ಲಿ ಮೆಸೇಜು ಕೂಡ ಮಾಡಬೇಡಿ, ಸೊ ಎಂಕ್ವೈರಿನೂ ಕೂಡ ಮಾಡಬೇಡಿ. ದಯವಿಟ್ಟು ನಿಮ್ಮ ಲೋಕಲ್ ನರ್ಸರಿಗೆ ಹೋಗಿ ಡೈರೆಕ್ಟ್
ಡೈರೆಕ್ಟಾಗಿ ವಿಸಿಟ್ನ ಮಾಡಿ ಅದರಲ್ಲಿ ಮಾಹಿತಿನ ಪಡ್ಕೊಳ್ಳಿ. ಸೊ ಪ್ಲಾಂಟೇಶನ್ ಮಾಡ್ತೀವಿ ಸರ್, ನಾವು ರೆಡಿ ಇದೀವಿ, ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ಸೊ ನಾವು ಉತ್ತಮ ಆದಾಯನ ಗಳಿಸಬೇಕು ಅನ್ನೋರು ಡೈರೆಕ್ಟಾಗಿ ಬರ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ ನೀವು ಕೂಡ ಎಂಕ್ವೈರಿನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡ್ಕೊಂಡು ನಮಗೂ ಕೂಡ ಸಪೋರ್ಟ್ನ ಮಾಡಿ. ಸೊ ನಿಮಗೆ ಉತ್ತಮ ಆದಾಯನ ಹೇಗೆ ಗಳಿಸ್ಬೋದು ರೈತರು ಅನ್ನೋದ್ರ ಬಗ್ಗೆ ಸೊ ಕಂಪ್ಲೀಟ್ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಇನ್ನು ಮುಂದೆ. ಸೊ ಕಂಪ್ಲೀಟ್ ಆಗಿ ಒಂದು ವಾರದಲ್ಲಿ 2 ಅಥವಾ 3 ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಆಗ್ತಾ ಇರುತ್ತೆ. ಕಂಪ್ಲೀಟ್ ಆಗಿ ಇದರಲ್ಲಿ ಕೂಡ ಅಂಥದ್ದು ಕಂಟೆಂಟ್ ಮಾಹಿತಿನ ಕೊಡ್ತೀವಿ. ನಾವು ಡೆಲಿವರಿನ ಯಾವ ಊರಿಗೆ ಕೊಡ್ತಾ ಇದೀವಿ, ಎಲ್ಲಿ ಕೊಡ್ತಾ ಇದೀವಿ, ನಮ್ಮ ಗಾಡಿ ಯಾವ ರೂಟಿಗೆ ಬರ್ತಾ ಇದೆ ಅಂತ ನೀವೇನಾದ್ರು ಮಾಹಿತಿ ಪಡ್ಕೋಬೇಕಂದ್ರೆ ನಮ್ಮ ಫೇಸ್ಬುಕ್ ಪೇಜು ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಡೇಟ್ನ ಮಾಡ್ತಾ ಇರ್ತೀನಿ. ಇದರಲ್ಲಿ ಯೂಟ್ಯೂಬಲ್ಲಿ ಬರೀ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋನ ಮಾತ್ರ ನಾನು ಇದರಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.